ಹೇ ಹಾಯ್ ಡಾರ್ಲಿಂಗ್ಸ್, UP ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಆಫ್ ಸರ್ವಿಸ್ ಬೋರ್ಡ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ನ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್, ಕ್ಯಾಶಿಯರ್ನ ವಿವಿಧ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ನೀವು ಜಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ರೆ ಸಾಕು, ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊತಿದ್ರು, ಇವತ್ತಿಂದನೇ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಆಯ್ಕೆ ಆದಂಥ ಅಭ್ಯರ್ಥಿಗೆ ಮಿನಿಮಮ್ ಸ್ಯಾಲ್ರಿ 34,000ದಿಂದ ಪ್ರಾರಂಭವಾಗ್ತಿದೆ. ಸೊ ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ್ತಾ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಇದೀಗ ಟೆಕ್ನಿಷಿಯನ್ ಸರ್ವಿಸ್ ಎಕನಾಮಿಷಿಯನ್ನ ಸ್ಪೆಷಲ್ ರಿಕ್ರೂಟ್ಮೆಂಟ್ ಆಗ್ತಾಯಿದ್ದು, ಈ ಒಂದು ವೇಕೆನ್ಸಿಗೆ ನಿಮಗೆ ಮಾರ್ಚ್ 25ನೇ ತಾರೀಕಿಂದಲೇ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಆನ್ಲೈನ್ ಎಕ್ಸಾಮಿನೇಷನ್ ಫೀಸ್ ಹಾಗೆ ಅಪ್ಲೈ ಮಾಡಲು ಕೊನೆ ದಿನಾಂಕ ಬಂದು ಏಪ್ರಿಲ್ 15ನೇ ತಾರೀಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಪೋಸ್ಟ್, ನಿಮಗೆ 5 ವೆರೈಟೀಸ್ ಆಫ್ ಪೋಸ್ಟನ್ನು ನಿಮಗೆ ಈ ಒಂದು ಹುದ್ದೆಯಲ್ಲಿ ನೋಡೋಕ್ಕೆ ಸಿಗ್ಬೋದು. ಅದರಲ್ಲಿ ಮ್ಯಾನೇಜರ್, ಜೂನಿಯರ್ ಮ್ಯಾನೇಜರ್, ಅಸಿಸ್ಟೆಂಟ್ ಕ್ಯಾಶಿಯರ್ ಅಥವಾ ಬ್ಯಾಂಕ್ ಅಸಿಸ್ಟೆಂಟ್, ಕ್ಲಿಯರ್ ಸ್ಟಾಫ್ ಆಗಿರ್ಬೋದು, ಮತ್ತು ಅಸಿಸ್ಟೆಂಟ್ ಟೈಪಿಸ್ಟ್ ಆಗಿರ್ಬೋದು, ಮತ್ತು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇರುತ್ತೆ. ನಿಮಗೆ ಒಟ್ಟು 116 ವೇಕೆನ್ಸೀಸ್ ಖಾಲಿ ಇದ್ದು, ಇದರಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ನಿಮಗೆ 5 ವೇಕೆನ್ಸೀಸ್ ನೋಡೋಕ್ಕೆ ಸಿಗುತ್ತೆ, 5 ಡಿಪಾರ್ಟ್ಮೆಂಟ್ನಲ್ಲಿ. ಇನ್ನು ನೆಕ್ಸ್ಟ್ ಬಂದು UP ಸ್ಟೇಟ್ ಕಾಂಟ್ರಿಬ್ಯೂಷನ್ ಆಫ್ ಕೋಆಪರೇಟಿವ್ ಪಡಲ್ ಲಿಮಿಟೆಡ್ನಲ್ಲಿ ನಿಮಗೆ 5 ವೇಕೆನ್ಸೀಸ್ ನೋಡೋಕ್ಕೆ ನಿಮಗೆ ಸಿಗುತ್ತೆ. ನಿಮಗೆ ಇದರಲ್ಲಿ ಟೋಟಲ್ 3 ಕ್ಯಾಟಗರಿ ಆಫ್ ವೇಕೆನ್ಸೀಸಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ನೀವು ಹೇಗೆ ಅಪ್ಲೈ ಮಾಡೋದಪ್ಪ ಅಂದರೆ, ಆನ್ಲೈನ್ ಅಪ್ಲಿಕೇಶನ್ಸ್ ಹಾಗೆ ಪೇಮೆಂಟ್ ಮಾಡುವ ಮೂಲಕ ಮತ್ತು ಡಾಕ್ಯುಮೆಂಟ್ ಸ್ಕ್ಯಾನ್ ಹಾಗೆ ಅಪ್ಲೋಡ್ ಮಾಡುವ ಮೂಲಕ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಅಪ್ಲೈ ಮಾಡುವಂಥ ಸಮಯದಲ್ಲಿ ನಿಮಗೆ ಫೋಟೋಸ್, ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್, ಈ ಒಂದು ಇನ್ಫಾರ್ಮೇಷನ್ ಮುಖ್ಯ ಆಗಿರುತ್ತೆ, ಫೋಟೋಸು. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಅಪ್ಲಿಕೇಶನ್ ಫೀಸ್ನ ಆನ್ಲೈನ್ ಮೂಲಕ ಪೇಯನ್ನು ಮಾಡ್ಬೋದಾಗಿದ್ದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPIನ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ. ಹಾಗೆ ಪೇ ಮಾಡಿದ್ಮೇಲೆ ಬರುವಂಥ ರೆಸಿಪ್ಟ್ನ ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಸೊ ನಿಮ್ಮ ಫೋಟೋಸ್ ಅಪ್ಲೋಡ್ ಮಾಡಬೇಕಾದ್ರೆ ಹೇಗೆಲ್ಲ ಅಪ್ಲೈ ಮಾಡಬೇಕಂತ, ಯಾವ ಸೈಜಲ್ಲಿ ಇರಬೇಕಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಹಾಗೆ ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಒಂದು ನೋಟಿಫಿಕೇಷನ್ ಬೇಕಂದಲ್ಲಿ ನಿಮಗೆ ಮೆಸೇಜ್ ಮಾಡಿ, ಈ ಒಂದು ನೋಟಿಫಿಕೇಷನ್ ಕೂಡ ಕಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಎಕ್ಸಾಮಿನೇಷನ್, ನಿಮಗೆ ಟೋಟಲ್ 2 ಎಕ್ಸಾಮಿನೇಷನ್ ಇದ್ದು, ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಮೇನ್ ಎಕ್ಸಾಮಿನೇಷನ್ ಇರುತ್ತೆ. ಫಸ್ಟ್ ಎಕ್ಸಾಮಿನೇಷನ್ ಬಂದು ನಿಮಗೆ 100 ಕ್ವಶನ್ಗೆ 100 ಮಾರ್ಕ್ಸ್ಗೆ ಇರುತ್ತೆ. ಇದು ನಿಮಗೆ 1.5 ಅವರ್ಸ್ ನಿಮಗೆ ಎಕ್ಸಾಮ್ ಅನ್ನೋ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಮೇನ್ ಎಕ್ಸಾಮಿನೇಷನ್, ಇದು 120 ಕ್ವಶನ್ಸ್ಗೆ 200 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನೋದು ಇದ್ದು, ನಿಮಗೆ 2 ಅವರ್ಸ್ ಮಾತ್ರ ಟೈಮ್ ಇರುತ್ತೆ ಎಕ್ಸಾಮನ್ನು ಕಂಪ್ಲೀಟ್ ಮಾಡೋದಕ್ಕೆ. ಹಾಗೆ ಇದರಲ್ಲಿ ನಿಮಗೆ ಪ್ರತಿಯೊಂದು ಈಚ್ ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸನ್ನು ಕಟ್ಟನ್ನು ಮಾಡಲಾಗುತ್ತೆ. ಹಾಗೆ ಇದರಲ್ಲಿ ಮಿನಿಮಮ್ ಎಫಿಷಿಯನ್ಸಿ ಬಂದು ಕ್ವಾಲಿಫೈ ಆಗೋದಕ್ಕೆ SC/ST ಕ್ಯಾಟಗರಿಗೆ 35 ಮಾರ್ಕ್ಸ್ ಇರುತ್ತೆ. ಇನ್ನು ಉಳಿದಂಥ ಬೇರೆ ಕ್ಯಾಟಗರಿಗೆ 40% ಮಾರ್ಕ್ಸ್ ಆಗಿರುತ್ತೆ. ಇನ್ನು ಒಂದು ವೇಳೆ ಅಪ್ಲೈ ಮಾಡುವಂಥ ಸಮಯದಲ್ಲಿ ಅಥವಾ ಏನೇ ಬೇರೆ ಎಂಕ್ವೈರೀಸ್ ಏನಿದ್ರು ಕೂಡ ಇಲ್ಲಿ ಕೊಟ್ಟಿರೋಂಥ ನಮಗೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ವರ್ಕಿಂಗ್ ಡೇಸಲ್ಲಿ 9:30 to 6 PM ಒಳಗಡೆ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದಾಗಿರುತ್ತೆ. ಒಂದು ವೇಳೆ ನಿಮಗೆ ಕಾಲ್ ರಿಸೀವ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ, ಅವ್ರ ಕೈಯಲ್ಲಿ ಆಗಲಿಲ್ಲ ಅಂದರೆ, ನೀವು ಇಲ್ಲಿ ಕೊಟ್ಟಿರೋಂಥ ಮೇಲ್ಗೆ ಕೂಡ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಹಾಲ್ ಟಿಕೆಟನ್ನು ಈ ಒಂದು ವೆಬ್ಸೈಟ್ನ ಮೂಲಕ ಡೌನ್ಲೋಡ್ ಅನ್ನೋದನ್ನು ಮಾಡ್ಕೋಬೋದಾಗಿರುತ್ತೆ. www.epcisp.upscdc.gov.in ಈ ಒಂದು ವೆಬ್ಸೈಟ್ನ ಮೂಲಕ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಹಾಗೆ ಅಪ್ಲೈ ಮಾಡುವಂಥ ಸಮಯದಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟು ಅಪ್ಲೋಡ್ ಮಾಡುವಂಥದ್ರಲ್ಲಿ ಸ್ಕ್ಯಾನಡ್ ಆಗಿರೋಂಥ ಡಾಕ್ಯುಮೆಂಟ್ನ ಅಪ್ಲೈ ಮಾಡಿ. ಯಾಕಂದರೆ ಫೋಟೋಸು ಕ್ಲಿಯರ್ ಆಗಿರುತ್ತೆ. ಒಂದು ವೇಳೆ ಫೋಟೋಸ್ ಕ್ಲಿಯರ್ ಆಗಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋಂಥ ಹೆಚ್ಚಿನ ಚಾನ್ಸಸ್ ಇರೋದ್ರಿಂದ ಸೊ ಈ ರೀತಿ ಒಂದು ತಪ್ಪನ್ನು ಮಾಡ್ಕೊಳೋದಕ್ಕೆ ಹೋಗಬೇಡಿ. ಇನ್ನು ಇದರಲ್ಲಿ ನಿಮಗೆ ಏಜ್ ಲಿಮಿಟ್ ಬಂದು ಮಿನಿಮಮ್ 21 ವರ್ಷದಿಂದ ಮ್ಯಾಕ್ಸಿಮಮ್ 40 ವರ್ಷದ ಒಳಗಡೆ ಇರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ನಿಮಗೆ ಯಾರೆಲ್ಲ OBC ಕ್ಯಾಟಗರಿ ಆಫ್ ಉತ್ತರ ಪ್ರದೇಶ ಸೇರಿರ್ತೀರೋ ಅಂಥವ್ರಿಗೆ 500 ರೂಪಾಯಿ ಇರುತ್ತೆ. ಇನ್ನು ಉಳಿದಂತೆ SC/ST ಕ್ಯಾಟಗರಿಗೆ ಅವರು ಕೂಡ UPಗೆ ಸೇರಿದಂಥವ್ರಿಗಾದರೆ 250 ಇರುತ್ತೆ. ಇನ್ನು ಯಾರೆಲ್ಲ ಉತ್ತರ ಪ್ರದೇಶನ ದಿವ್ಯಾಂಗ್ ಜನ್ ಇರ್ತಾರೋ ಅಂಥವ್ರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದಿರಲ್ಲ. ಬಟ್ ಅವರು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ,
ನೀವು ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ ಏಜ್ ಲಿಮಿಟ್ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಕ್ಲಿಯರಾಗಿ ನೋಡ್ಕೊಳ್ಳಿ. 1986ಇಂದ 2005 ಒಳಗಡೆ ಯಾರೆಲ್ಲ ಹುಟ್ಟಿದ್ರು ಅಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದೆ. ಅದರಲ್ಲಿ ಬಂದು ಯಾರೆಲ್ಲ SC/ST ಕ್ಯಾಟಗರಿ ಸೇರ್ತಿರೋ ಅದರಲ್ಲಿ ಕೂಡ UPಗೆ ಸೇರಿರೋಂಥವ್ರಿಗೆ ಅವ್ರಿಗೆ 5 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಇನ್ನು ಯಾರೆಲ್ಲ ದಿವ್ಯಾಂಗ ಇರ್ತಿರೋ ಅವ್ರಿಗೆ ಮ್ಯಾಕ್ಸಿಮಮ್ 15 ಇಯರ್ಸ್ವರೆಗೂ ನೀಡ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ಮಿಯಲ್ಲಿ ವರ್ಕ್ ಮಾಡಿರೋಂಥವ್ರಿಗೆ ಅವ್ರಿಗೆ 3 ಇಯರ್ಸ್ವರೆಗೂ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಅಂತ ನೀಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನಿಮಗೆ ಯಾವ ಹುದ್ದೆಗೆ ಎಷ್ಟು ಪೇಮೆಂಟ್ ನೀಡಿದ್ದಾರೆ ಮತ್ತು ಎಷ್ಟು ವೇಕೆನ್ಸಿ ಇದರಲ್ಲಿ ನಿಮಗೆ ಪ್ಲೇಸ್ ವೈಸಲ್ಲಿ ನಿಮಗೆ ವೇಕೆನ್ಸಿನ ಮೆನ್ಷನ್ ಮಾಡಿದ್ದಾರೆ. ಬಟ್ ನಾನು ನಿಮಗೆ ಡೈರೆಕ್ಟಾಗಿ ಯಾವ ಪೋಸ್ಟ್ಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಮ್ಯಾನೇಜರ್ನ ಫಸ್ಟ್ ಕ್ಯಾಟಗರಿ ಆಗಿರುತ್ತೆ. ಇದರಲ್ಲಿ ನಿಮಗೆ ಮಿನಿಮಮ್ ಸ್ಯಾಲ್ರಿ ಬಂದು 34,000ದಿಂದ ಮ್ಯಾಕ್ಸಿಮಮ್ 88,000ವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ. ಇದರಲ್ಲಿ ನಿಮಗೆ ಗ್ರೇಡ್ ಪೇ ಆಗಿ ಕೂಡ 34,000ದಿಂದ ನೀಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ನಿಮಗೆ ಬಿಜಾನೂರ್ನಲ್ಲಿ 1 ವೇಕೆನ್ಸೀಸ್ ಇರುತ್ತೆ, ಲಕ್ಷ್ಮೀಪುರ್ನಲ್ಲಿ 1 ವೇಕೆನ್ಸಿ, ಸಹದ್ಪುರ್ನಲ್ಲಿ 1 ವೇಕೆನ್ಸಿ, ಶಾಜಾಪುರ್ನಲ್ಲಿ 1, ರಾಮ್ಪುರ್ನಲ್ಲಿ 1, ಫರಖಾಬಾದ್ನಲ್ಲಿ 1, ಅಲಿಗರ್ನಲ್ಲಿ 1 ವೇಕೆನ್ಸಿ ಇರುತ್ತೆ. ಇನ್ನು ಕ್ಯಾಟಗರಿ 2 ವೇಕೆನ್ಸೀಸ್ ಬಂದು ಇದು ಜೂನಿಯರ್ ಮ್ಯಾನೇಜರ್ನ ವೇಕೆನ್ಸೀಸ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಮಿನಿಮಮ್ ಸ್ಯಾಲ್ರಿನೇ ಬಂದು 29,600ದಿಂದ ರೂಪಾಯಿಂದ ಸ್ಟಾರ್ಟ್ ಆಗ್ತಾಯಿತ್ತು, 82,100 ರೂಪಾಯಿವರೆಗೂ ಇರುತ್ತೆ. ಗ್ರೇಡ್ ಪೇ ಆಗಿ ಬಂದು ನಿಮಗೆ 29,000ದಿಂದ 600 ರೂಪಾಯಿ ನಿಮಗೆ ಎಕ್ಸ್ಟ್ರಾ ನಿಮಗೆ ಗ್ರೇಡ್ ಪೇ ಕೂಡ ಕೊಡ್ತಾರೆ. 2,500 ರೂಪಾಯಿಗೆ ಆ್ಯಡ್ ಆಗ್ತಾ ಹೋಗುತ್ತೆ. ನಿಮಗೆ ಸ್ಟೇಟ್ ವೈಸ್ನಲ್ಲಿ ಬಿಜಾಪುರ್ ನಗರ್ನಲ್ಲಿ 4 ವೇಕೆನ್ಸೀಸ್, ಬಿಜಾರ್ನಲ್ಲಿ 2 ವೇಕೆನ್ಸೀಸ್, ಜಲೂಲ್ನಲ್ಲಿ 3 ವೇಕೆನ್ಸೀಸ್, ಲಕ್ಷ್ಮೀಪುರ್ನಲ್ಲಿ 3 ಮತ್ತು ಶಹನಾದ್ಪುರ್ನಲ್ಲಿ 1, ಗಜೀಬಾದ್ನಲ್ಲಿ 1, ಬಾಲಾದಶರ್ನಲ್ಲಿ 2, ರೇರ್ಬೇರ್ನಲ್ಲಿ 4, ಶಹಜಾಪುರ್ನಲ್ಲಿ 4 ವೇಕೆನ್ಸೀಸ್, ರಾಮ್ಪುರ್ನಲ್ಲಿ 1, ಇಟಾಷ್ನಲ್ಲಿ 1 ಮತ್ತು ಝಾನ್ಸಿಯಲ್ಲಿ 3 ವೇಕೆನ್ಸೀಸ್, ಮಣಿಪುರ್ನಲ್ಲಿ 1 ವೇಕೆನ್ಸೀಸ್, ಮೆನ್ಯೂನಲ್ಲಿ 1, ಆಗ್ರಾದಲ್ಲಿ 2 ವೇಕೆನ್ಸೀಸ್, ಅಯೋಧ್ಯೆಯಲ್ಲಿ 5 ವೇಕೆನ್ಸೀಸ್ ಇರುತ್ತೆ, ವಾರಣಾಸಿಯಲ್ಲಿ 1 ವೇಕೆನ್ಸಿ, ಸೀತಾಪುರ್ನಲ್ಲಿ 2 ವೇಕೆನ್ಸೀಸ್ ಇರುತ್ತೆ. ಇದರಲ್ಲಿ ನಿಮಗೆ ಕ್ಯಾಟಗರಿ 2 ಅಂದರೆ ಜೂನಿಯರ್ ಮ್ಯಾನೇಜರ್ನ ವೇಕೆನ್ಸೀಸ್ ಆಗಿರುತ್ತೆ. ನೆಕ್ಸ್ಟ್ ಬರೋದೇ ನಿಮಗೆ ಕ್ಯಾಟಗರಿ 3 ವೇಕೆನ್ಸಿ. ಇದು ಕೂಡ ಕ್ಯಾಟಗರಿ 3 ವೇಕೆನ್ಸಿ ಆಗಿರುತ್ತೆ. ಇದರಲ್ಲಿ ನಿಮಗೆ ಅಸಿಸ್ಟೆಂಟ್ ಕ್ಯಾಶಿಯರ್ ವೇಕೆನ್ಸೀಸ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಮಿನಿಮಮ್ ಸ್ಯಾಲ್ರಿ ಬಂದು 25,620 ರೂಪಾಯಿಂದ ಶುರುವಾಗ್ತಾಯಿದ್ದು 64,670 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿನ ನೀಡಲಾಗುತ್ತೆ ಪರ್ ಮಂತ್ಗೆ. ಗ್ರೇಡ್ ಪೇ ಆಗಿ ನಿಮಗೆ 1,675 ರೂಪಾಯಿಂದ ಶುರುವಾಗುತ್ತೆ. ಬಿಜಾಪುರ್ನಲ್ಲಿ 5, ಗಜರಾಬಾದ್ನಲ್ಲಿ 1, ಮಾಜಾನಾಗ್ನಲ್ಲಿ 12. ಅಂದರೆ ಎಲ್ಲ ಒಂದು ಪ್ಲೇಸಸಲ್ಲಿ ಕೂಡ ಜೂನಿಯರ್ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರಿಗೆ ಕ್ಯಾಶಿಯರ್ನ ಎಲ್ಲ ವೇಕೆನ್ಸೀಸ್ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಇದರಲ್ಲಿ ಯಾವ ಸ್ಟೇಟ್ನಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಅನ್ನೋದು ಮೆನ್ಷನ್ ಮಾಡಿದರೆ, ಹಾಗೆ ನೆಕ್ಸ್ಟ್ ಬರುವಂಥ ಇದರಲ್ಲಿ ನಿಮಗೆ ಈ ಒಂದು ನೋಟಿಫಿಕೇಷನ್ ಲಾಸ್ಟಲ್ಲಿ ನಿಮಗೆ ಯಾವ ಕ್ಯಾಟಗರಿಗೆ ಯಾವ ಪ್ಲೇಸಸಲ್ಲಿ ಎಷ್ಟು ವೇಕೆನ್ಸಿ ಇದೆ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದು ಬೇಕಂದರೆ ನಿಮಗೆ ನೋಟಿಫಿಕೇಷನ್ ಕಳಿಸ್ಕೊಡ್ತೀನಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಅಥವಾ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಕೂಡ ಮೆನ್ಷನ್ ಮಾಡಿರುತ್ತೆ, ನೋಡ್ಕೋಬೋದಾಗಿರುತ್ತೆ. ಸೊ ಯಾರೆಲ್ಲ ಹೊಸ ನೋಡಿರೋಂಥವ್ರು ಅದಕ್ಕೂ ಕೂಡ ಜಾಯ್ನ್ ಆಗಿ. ಅಸಿಸ್ಟೆಂಟ್ ಟೈಪಿಸ್ಟ್ ಅವ್ರಿಗೂ ಕೂಡ ಸೇಮ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಸಿಸ್ಟೆಂಟ್ ಇಂಜಿನಿಯರಿಂಗ್ನ ಇವ್ರಿಗೆ ಬಂದು ಇದು ಕ್ಯಾಟಗರಿ 2 ವೇಕೆನ್ಸಿ ಆಗಿದ್ದು ಇದಕ್ಕೆ 56,000 ಮಿನಿಮಮ್ ಸ್ಯಾಲ್ರಿ ಆಗಿರುತ್ತೆ. ಇದರಲ್ಲಿ ಮತ್ತು ಹೈಯೆಸ್ಟ್ ಪೇನೇ ಈ ಒಂದು ಹುದ್ದೆಗೆ ಆಗಿದ್ದು. ಇದರಲ್ಲಿ ಮ್ಯಾಕ್ಸಿಮಮ್ 1,77,500 ರೂಪಾಯಿವರೆಗೂ ನಿಮಗೆ ಇದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ಗೆ ಸ್ಯಾಲರಿಯನ್ನು ನೀಡಲಾಗ್ತಾಯಿದೆ. ಇದು UP ಸ್ಟೇಟ್ನ ಕಾಂಟ್ರಿಬ್ಯೂಷನ್ ಕೋಆಪರೇಟಿವ್ ಫೆಡರೇಷನ್ ಲಿಮಿಟೆಡ್ ಲಕ್ನೋನಲ್ಲಿ ಈ ಒಂದು ಜಾಬ್ ಖಾಲಿ ಇರುತ್ತೆ, ಅಲ್ಲಿ ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಹಾರಿಜಾಂಟಲ್ ರಿಸರ್ವೇಷನ್ ಆಗಿ UPಗೆ ಸೇರಿದಂಥ SC/ST ಕ್ಯಾಟಗರಿಗೆ ಮಾತ್ರ ನೀಡಲಾಗಿರುತ್ತೆ, ಇನ್ಯಾರಿಗೂ ಇರೋದಿಲ್ಲ. ಇನ್ನು ಇದಕ್ಕೆ ಮ್ಯಾರಿಡ್ ಹಾಗೆ ಅನ್ಮ್ಯಾರಿಡ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಎಜುಕೇಷನ್ ವೈಸ್ ನೋಡೋದಾದರೆ ಬ್ಯಾಚುಲರ್ ಡಿಗ್ರಿ ಇನ್ ಕಾಮರ್ಸ್ ವಿತ್ ಮಿನಿಮಮ್ 55 ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗಿರುತ್ತೆ. ಅಥವಾ BE BTech BCA MCA ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದು. ಅಥವಾ BBA MBA HR ಮಾಡಿರೋಂಥವ್ರು ಅಥವಾ PG DM ಮಾಡಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ. ಇನ್ನು ನೆಕ್ಸ್ಟ್ ಕ್ಯಾಟಗರಿ 2 ಅಂದರೆ ಜೂನಿಯರ್ ಮ್ಯಾನೇಜರ್, ಈ ಒಂದು ವೇಕೆನ್ಸಿಗೆ ಕೂಡ ಡಿಗ್ರಿ ವಿತ್ ಮಿನಿಮಮ್ 55 ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರಬೇಕಾಗುತ್ತೆ. ಇದಕ್ಕೂ ಕೂಡ ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಅಥವಾ BE BTech BCA MCA ಮಾಡಿರೋಂಥವ್ರು BBA MBA HR
PGDM ಇದರಲ್ಲಿ ಯಾವ ಕ್ವಾಲಿಫಿಕೇಷನ್ ಮಾಡಿದರೂ ಕೂಡ ನೀವು ಸೆಲೆಕ್ಷನ್ ಆಗ್ಬೋದಾಗಿರುತ್ತೆ. ನೆಕ್ಸ್ಟ್ ಅಸಿಸ್ಟೆಂಟ್ ಹಾಗೆ ಕ್ಯಾಶಿಯರ್ ಈ ಒಂದು ವೇಕೆನ್ಸಿಗೆ ಬಂದು ಇದಕ್ಕೂ ಕೂಡ ಮಿನಿಮಮ್ 55 ಮಾರ್ಕ್ಸೊಂದಿಗೆ ಪಾಸಾಗಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿತ್ತು. ಹಾಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ, ಮಿನಿಮಮ್ CC ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಕಂಪ್ಯೂಟರ್ನಲ್ಲಿ. ಇನ್ನು ನೆಕ್ಸ್ಟ್ ಬಂದು ಅಸಿಸ್ಟೆಂಟ್ ಹಾಗೆ ಟೈಪಿಸ್ಟ್ ಈ ಒಂದು ವೇಕೆನ್ಸಿಗೆ ಕೂಡ ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕಾಗುತ್ತೆ. ಹಾಗೆ ಇದರಲ್ಲಿ ನಿಮಗೆ ಟೈಪಿಸ್ಟ್ ಆಗಿರೋದ್ರಿಂದ ಮಿನಿಮಮ್ ವಿತ್ ಸ್ಪೀಡ್ ಬಂದು 30 to 40 ವರ್ಡ್ಸ್ ಇರಬೇಕಾಗುತ್ತೆ ಪರ್ ಮಿನಿಟ್ಗೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ. ನೆಕ್ಸ್ಟ್ ಬಂದು ಅಸಿಸ್ಟೆಂಟ್ ಜೂನಿಯರ್ ಇಂಜಿನಿಯರಿಂಗ್ಗೆ ಈ ಒಂದು ವೇಕೆನ್ಸಿಗೆ ಬಂದು ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟೇ ಇದೆಲ್ಲ. ಇನ್ನು ನೆಕ್ಸ್ಟ್ ಬರೋವಂಥ ಸಾಫ್ಟ್ ಕಾಪೀಸ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಹೇಳಿದ್ನಲ್ವ ಯಾವ ಕ್ಯಾಟಗರಿಗೆ ಯಾವ ಪ್ಲೇಸಲ್ಲಿ ಎಷ್ಟು ವೇಕೆನ್ಸಿಗೆ ರಿಸರ್ವೇಷನ್ ನೀಡಲಾಗಿದೆ ಅಂತ, ಅದನ್ನು ಕೂಡ ನೀವು ಅವಶ್ಯಕತೆ ಇರೋವಂಥವ್ರು ನೋಡ್ಕೋಬೋದಾಗಿರುತ್ತೆ. ಇದು ಪ್ರಿಲಿಮಿನರಿ ಎಕ್ಸಾಮ್ ಪ್ಯಾಟ್ರನ್ ಆಗಿರುತ್ತೆ. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ 100 ಮಾರ್ಕ್ಸ್ಗೆ. ಇದು ಮೇನ್ ಎಕ್ಸಾಮಿನೇಷನ್ಗೆ ಆಗಿರುತ್ತೆ. ರೀಸನಿಂಗ್, ನ್ಯೂರೋಮೆಟ್ರಿಕ್ ಅಬಿಲಿಟಿ, ಜನರಲ್ ಅವೇರ್ನೆಸ್, ಕೋಆಪರೇಟಿವ್ ಲ್ಯಾಂಗ್ವೇಜ್, ಹಿಂದಿ ಅಥವಾ ಇಂಗ್ಲೀಷ್, ಮತ್ತು ಸಿವಿಲ್ ಇಂಜಿನಿಯರಿಂಗ್ನ ಬಗ್ಗೆ, ಮ್ಯಾನೇಜಿಂಗ್ ಸ್ಕಿಲ್ಸ್ನ ಬಗ್ಗೆ ಕ್ವೆಶನ್ಸ್ ಅನ್ನೋದು ಇರುತ್ತೆ. ಇದು 200 ಮಾರ್ಕ್ಸ್ಗೆ 120 ಕ್ವೆಶನ್ಸ್ ಅನ್ನೋದು ನಿಮಗೆ ಇರುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸನ್ನು ಕಟ್ಟನ್ನು ಮಾಡಲಾಗುತ್ತೆ. ಸೊ ಆನ್ಸರ್ ಮಾಡಬೇಕಾದ್ರೆ ನೋಡಿಕೊಂಡು ಕ್ಲಿಯರಾಗಿ ಆನ್ಸರ್ ಮಾಡಿ. ನೋಡಿ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ಅನ್ನೋದನ್ನು. ಮ್ಯಾನೇಜರ್ನ ಬಿಜಾರ್ನವ್ರಲ್ಲಿ 1 ವೇಕೆನ್ಸಿ SCಗೆ ಮತ್ತು 1 ವೇಕೆನ್ಸಿ ಮಾತ್ರ ಖಾಲಿ ಇರುತ್ತೆ, ಅದು ಕೂಡ SC ಕ್ಯಾಟಗರಿಗೆ. ಸೊ ಈ ರೀತಿ ಮೆನ್ಷನ್ ಮಾಡಿದರೆ ಕ್ಲಿಯರಾಗಿ ನೋಡ್ಕೋಬೋದಾಗಿರುತ್ತೆ. ಯಾರೆಲ್ಲ ಅವಶ್ಯಕತೆ ಇದೆಯೋ ವಿಡಿಯೋನ ಪಾಸ್ ಮಾಡಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋ ನೋಟಿಫಿಕೇಷನ್ ಬೇಕಂದ್ರೂ ಕೂಡ ಕಳಿಸ್ಕೊಡ್ತೀನಿ. ಯಾರಾದರೂ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿ ಕಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡ್ಕೊಂಡು ಸಪೋರ್ಟ್ ಮಾಡ್ತಾ ಬರ್ತಿದ್ದೀರೋ, ಹಾಗೆ ಹೊಸ್ದಾಗಿ ನೋಡ್ತಿದ್ದೀರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡ್ಬೇಕಾದ್ರೆ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಮಾಡಿ ವಿಡಿಯೋ ನೋಡಿ. ಒಂದು ವೇಳೆ ನಾನು ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕೂಡ ಮೆನ್ಷನ್ ಮಾಡಿ ಕಾಮೆಂಟ್ ಮೂಲಕ, ಅಥವಾ ಟೆಲಿಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಕೂಡ ಸಪ್ರೇಟಾದ ಮೆಸೇಜ್ ಮಾಡಿ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ. ಏನಾದರೂ ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಾಗೆ ಗೌರ್ಮೆಂಟ್ ಜಾಬ್ಸ್ ಮತ್ತು ಸ್ಕೀಮ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಹಾಗೆ ವೆರಿ ಆಲ್ ದ ಬೆಸ್ಟ್ ಟು ಆಲ್.